ಮಾಜಿ ಬಿಗ್ ಬಾಸ್ ಸ್ಪರ್ಧಿಗೆ ಎರಡನೇ ಮದುವೆ ಫಿಕ್ಸ್ ಆಗಿದೆಯಂತೆ. ಡಿಗ್ರಿ ಮುಗಿಯುತ್ತಿದ್ದಂತೆ ಉದ್ಯಮಿ ಜೊತೆ ಮದುವೆಯಾಗಿದ್ದರು. ಇವರು ಜನಪ್ರಿಯ ಟಿವಿ ನಿರೂಪಕಿಯೂ ಹೌದು. ಈ ನಿರೂಪಕಿ ಉದ್ಯಮಿ ಕೂಡ ಇದ್ದಾರೆ. ಮೊದಲ ದಾಂಪತ್ಯದಲ್ಲಿ ವಿರಸ ಮೂಡಿ ವಿಚ್ಛೇದನ ಆಗಿತ್ತು. ಇದೀಗ ಮತ್ತೊಮ್ಮೆ ಎರಡನೇ ಮದುವೆ ಆಗುತ್ತಿದ್ದಾರೆ. ಹಾಗಾದ್ರೆ ಆ ಖ್ಯಾತ ನಿರೂಪಕಿ ಯಾರು? ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಎರಡನೇ ಮದುವೆ ಆಗುತ್ತಿದ್ದಾರೆ. ಡಿಗ್ರಿ ಮುಗಿಯುತ್ತಿದ್ದಂತೆ ಉದ್ಯಮಿ ಜೊತೆ ಮದುವೆಯಾಗಿದ್ರು. ಆ ಮದುವೆ ವಿಚ್ಛೇದನದ ಮುಖಾಂತರ ವಿದಾಯ ಹೇಳಿದ್ರು. ಆಕೆ ಜನಪ್ರಿಯ ಟಿವಿ ನಿರೂಪಕಿಯೂ ಹೌದು, ಉದ್ಯಮಿ ಕೂಡ ಆಗಿದ್ದಾರೆ. ಮೊದಲ ದಾಂಪತ್ಯದಲ್ಲಿ ವಿರಸ ಮೂಡಿ ವಿಚ್ಛೇದನ. ಇದೀಗ ಮತ್ತೊಮ್ಮೆ ಎರಡನೇ ಮದುವೆ ಆಗುತ್ತಿದ್ದಾರೆ. ಹಾಗಾದ್ರೆ ಆಕೆ ಯಾರು? ಇನ್ಸ್ಟಾಗ್ರಾಮ್ ಮೂಲಕ ಎರಡನೇ ಮದುವೆ ಆಗ್ತೀನಿ ಎನ್ನುವಂತಹ ಸುಳಿವನ್ನ ಕೊಟ್ಟಿದ್ದಾರಂತೆ. ಆಕೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯೂ ಹೌದು, ಕೆಲ ಟಿವಿ ಚಾನೆಲ್ಗಳ ಜನಪ್ರಿಯ ನಿರೂಪಕಿಯೂ ಹೌದು. ಹಾಗಾದ್ರೆ ಮೊದಲ ಮದುವೆ ವಿಚ್ಛೇದನದ ಬಳಿಕ ಈಗ ಎರಡನೆಯ ಮದುವೆಯ ಸಿದ್ಧತೆಯಲ್ಲಿದ್ದಾರೆ. ಹಾಗಾದ್ರೆ ಯಾರನ್ನ ಎರಡನೆಯ ಮದುವೆಯಾಗಿ ಮಾಡಿಕೊಳ್ತಾ ಇದ್ದಾರೆ ಆ ನಿರೂಪಕಿ? ಯಾರು ಆ ನಿರೂಪಕಿ ಮತ್ತು ಯಾರು ಆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ? ನಾವು ರಿವೀಲ್ ಮಾಡ್ತೀವಿ. ಬೇರಾರು ಅಲ್ಲ, ಜನಪ್ರಿಯ ಟಿವಿ ನಿರೂಪಕಿ ಚೈತ್ರಾ ವಾಸುದೇವನ್. ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಜನಪ್ರಿಯ ನಿರೂಪಕಿ ಚೈತ್ರಾಳಿಗೆ ಒಂದಷ್ಟು ಫ್ಯಾನ್ಸ್ ಇದ್ದಾರೆ. ಕಾಮಿಡಿ ಕಿಲಾಡಿಗಳು ನಿರೂಪಕಿ ಚೈತ್ರಾ ವಾಸುದೇವನ್. ಆಕೆ ಈಗ ಎರಡನೇ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಚೈತ್ರಾ ಹಾಗೂ ಭಾವಿ ಪತಿ ಉಂಗುರ ಬದಲಿಸಿಕೊಂಡಿದ್ದಾರೆ. ಅವರಿಬ್ಬರಿಗೂ ಶುಭ ಆಗಲಿ. ಪ್ಯಾರಿಸ್ನಲ್ಲಿ ಪರಸ್ಪರ ಉಂಗುರ ಬದಲಿಸಿಕೊಂಡು ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. 7 ವರ್ಷದ ದಾಂಪತ್ಯ ಬದುಕಿಗೆ ಅಂತ್ಯ ಹೇಳಿದ್ದ ಚೈತ್ರಾ ವಾಸುದೇವನ್ ಈಗ ಎರಡನೇ ಮದುವೆಗೆ ಸಿದ್ಧತೆಯಲ್ಲಿದ್ದಾರೆ. ಯಾರನ್ನು ಮದುವೆ ಆಗ್ತಿದ್ದಾರೆ ಎಂಬುದರ ಬಗ್ಗೆ ರಿವೀಲ್ ಮಾಡಿಲ್ಲ. ಅದರ ಬಗ್ಗೆ ನಿಖರವಾದ ಮಾಹಿತಿಯೂ ಕೂಡ ಲಭ್ಯವಾಗಿಲ್ಲ. ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ ಆಕೆಯ ಫೋಟೋವನ್ನು. ಆಕೆ ಕೆಲ ಶೋಗಳಿಗೆ ಆಂಕರಿಂಗ್ ಅಥವಾ ನಿರೂಪಕಿಯಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಬಿಗ್ ಬಾಸ್ನಲ್ಲೂ ಕೂಡ ಈ ಹಿಂದೆ ಸ್ಪರ್ಧೆ ಮಾಡಿದ್ರು. ಒಂದಷ್ಟು ಧಾರಾವಾಹಿಗಳಿಗೆ ಅವಕಾಶ ಇದ್ರೂ ಕೂಡ ಅದನ್ನು ಕೈ ಚೆಲ್ಲಿ ಕೂತ್ಕೊಂಡಿದ್ರು. ಈಗ ಕೆಲ ದಿನಗಳ ಹಿಂದೆ ಆರೋಗ್ಯಕರ ಶರೀರವನ್ನು ಗಿಟ್ಟಿಸಿಕೊಳ್ಳೋದಕ್ಕಾಗಿ ಜಿಮ್ ಮೊರೆ ಹೋಗಿದ್ರು. ಸಖತ್ತಾಗಿ ಜಿಮ್ ಮಾಡ್ತಾ ಇದ್ರು. ಅದರ ಬಣ್ಣ ಬಣ್ಣದ ರೀಲ್ಸ್ಗಳ ಮುಖಾಂತರವಾಗಿ ರೀಲ್ಸ್ ಜಗತ್ತಿಗೆ ಅಪ್ಲೋಡ್ ಮಾಡ್ತಾ ಇದ್ರು. ಈಕೆಯದ್ದೇ ಆದಂತಹ ಫ್ಯಾನ್ ಬೇಸ್ಗಳಿದ್ದಾವೆ. ಹಾಗಾಗಿ ನೋಡಿ, ಪ್ಯಾರಿಸ್ನಲ್ಲಿ ತನ್ನ ಎರಡನೇ ಮದುವೆ ಗಂಡಿನ ಜೊತೆ ಉಂಗುರವನ್ನು ಬದಲಿಸಿಕೊಂಡಿದ್ದಾರೆ. ನಿಮಗ್ಯಾಕೆ ಬೇಕು ಈ ಊರು ಸಾಬ್ರಿ ಅಂತ ಕೇಳಬಹುದು ನೀವು ಕಾಮೆಂಟ್ನಲ್ಲಿ. ಈಕೆ ಪಕ್ಕಾ ಕನ್ನಡತಿಯ ಜೀವನ ಚೆನ್ನಾಗಿ ಆಗ್ತಾ ಇದೆ ಅನ್ನುವಂತಹ ಸಂತಸದ ಸುದ್ದಿಯನ್ನು ನಿಮಗೂ ತಿಳಿಸುವಂತಹ ಜವಾಬ್ದಾರಿ ಮತ್ತು ಬದ್ಧತೆ ನಮಗಳಿಗಿದ್ದಾವೆ. ಹಾಗಾಗಿ ಈ ಪ್ರಯತ್ನವನ್ನು ಮಾಡಿದ್ದೀವಿ. ಈ ನವ ಜೋಡಿಗಳಿಗೆ ಶುಭ ಆಗಲಿ ಅನ್ನುವಂತಹ ಒಳ್ಳೆಯ ಹಾರೈಕೆಗಳು ನಿಮ್ಮ ಫ್ರೀಡಮ್ ಟಿವಿ ಕಡೆಯಿಂದ ಈ ನವ ದಂಪತಿಗಳಿಗೆ ಅಥವಾ ದಂಪತಿ ಆಗುವವರಿಗೆ ನಾವು ತಲುಪಿಸ್ತಾ ಇದ್ದೀವಿ. ನಿಮಗೆ ಒಳಿತಾಗಲಿ.